ಇಲ್ಲಿ ನಾವು ಸಹಕರಿಸ್ತೀವಿ ಕೇಳಿದ್ದೀವಿ ಏನಂತ ದೇವಸ್ಥಾನದ ಸ್ಟಾಪ್ ಆಗೈತೆ. ಮೊದಲೇ ಮಾಜಿ ಎಮ್ ಎಲ್ ಅವರು ದೇವಸ್ಥಾನ ಕೆಲಸ ಕೊಟ್ಟಿದ್ರು. ಅವರು ಸೋತಾದ್ಮೇಲೆ ಇವರು ಸಹಕರಿಸ್ತೀವಿ ಕೇಳಿದ್ದೀವಿ ಅಥವಾ ಸಾವು ನೋವಿಗೆ ಬೇಕಷ್ಟು ಫೋನ್ ಮಾಡಿದ್ದೀವಿ. ಈಗಿನ ಎಮ್ ಎಲ್ ಎ ಅವರು ಪಂಚ್ತಾ ಇಲ್ಲ, ಜನಕ್ಕೆ ಪಂಚ್ತಾ ಇಲ್ಲ. ಅದಕ್ಕೆ ಬೇಜಾರಾಗೈತೆ. ಬೇಜಾರಾಗೋ ಕಾರಣದಿಂದ ಇದಕ್ಕೆ ಅವ್ರಿಗೆ ಓಟ್ ಇಲ್ಲ ಅಂತ ಹೇಳ್ತಾ ಇದ್ವಿ. ಈಗ ಯಾವ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಸರ್? ಯಾವಾಗ ಕಾಂಗ್ರೆಸ್ ಮಾಡ್ತಾ ಇದ್ವಿ. ಕಾಂಗ್ರೆಸ್ ಮಾಡಿ ಇಷ್ಟು ದಿನ JDS ನಮಗೆ ಬೆಳೆಸ್ಕೊಂಡ್ಬಂದು ನಮ್ಮ ದೇವಸ್ಥಾನ ಕಟ್ಸ್ತಾರ ಅವರು, ಕೆರೆ ನೀರು ಬಿಟ್ಟವ್ರು ಅವರು. ಈಗಿನ ಎಮ್ ಎಲ್ ಎಗೆ ಗೆದ್ದವರಿಂದ ಹೋಗಿ ಬೇಡ್ತಾ ಇದ್ದೀವಿ. ಬೇಡಿದ್ರು ಅವರು ಪಂಚ್ತಾ ಇಲ್ಲ. ಒಂದು ಸಾವಾಗಲಿ ಒಂದು ಇದಾಗಲಿ ಅವ್ರ ಆಕ್ಸಿಡೆಂಟ್ ಆಗಲಿ ಕೇಳ್ತಾ ಇಲ್ಲ. ಸೋತಿರೋ ಎಮ್ ಎಲ್ ಎ ಬಂದು ಮಾಡ್ತಾವ್ರೆ. ಅದರಿಂದ ಈ ಸರಿ ಹಿಂಗಾಗೈತೆ. ಓಕೆ ಸರ್, ತಮ್ಮ ಹೆಸರು? ಶಿವಕುಮಾರ್ ಅಂತ. ಓಕೆ, ಈ ಬಾರಿ MP ಎಲೆಕ್ಷನ್ಗೆ ನೀವು ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀರಾ? ಬಿಜೆಪಿಗೆ ಮಾಡೋಣ ಅಂತಿದ್ದೀವಿ ಮೇಡಮ್. ಯಾಕೆ ಕಾಂಗ್ರೆಸ್ ಏನಕ್ಕಿಲ್ಲ? ಕಾಂಗ್ರೆಸ್ ಏನಕ್ಕಿಲ್ಲ ಅಂತಂದ್ರೆ ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿಲ್ಲ ನಮಗೆ. ನಮ್ಮ ಮೈಸೂರು ಮಹಾರಾಜರು ಅಂತ ನಮಗೆ ಅವಾಗ್ಲಿಂದನೂ ಮೈಸೂರು ಅಂತಂದ್ರೆ ಒಂದು ರಾಜರ ಮನೆತನದೊಂದು ಗೌರವ ಇದೆ. ಅದರಿಂದ ಓಕೆ, ಸಾಮಾನ್ಯವಾಗಿ ಈಗ ನೀವಿರೋದು ಹಳ್ಳಿಲಲ್ವಾ? ಹಳ್ಳಿ ಅಭಿವೃದ್ಧಿ ಸಾಧ್ಯನಾ? ಯಾವ ಪಕ್ಷ ಆದರೂ ಪರವಾಗಿಲ್ಲ, ಯಾವ ಪಕ್ಷ ಬಂದ್ರೂ ಕೂಡ ನಿಮ್ಮ ಹಳ್ಳಿ ಅಭಿವೃದ್ಧಿ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ ಮೇಡಮ್, ಅಭಿವೃದ್ಧಿ ಏನು ಮಾಡ್ತಾ ಇಲ್ಲ. ಯಾರು ಬಂದ್ರು ಅಷ್ಟೇನೆ. ಆದ್ರೂ ಏನು ಅಂತಂದ್ರೆ ನಾವು ಒಂದು ವೋಟ್ ಮಾಡಬೇಕು ಒಬ್ರಿಗೆ ಅಂತ ನಮಗೋಸ್ಕರ ವೋಟ್ ಮಾಡ್ತೀವಿ ಮೇಡಮ್. ಲೋಕಲ್ ಲೀಡರ್ಸ್ ನಿಮ್ಮ ಅಭಿವೃದ್ಧಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮೇಡಮ್? ಯಾರು ನಿಮ್ಮ ಲೋಕಲ್ ಲೀಡರ್ಸ್? ಹರೀಶ್ ಗೌಡ್ರು, ಓಕೆ, MLA ಅವರು ಮಾಡ್ತಿದ್ದಾರೆ, ಮಾಡ್ತಾ ಇರ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಈ ಬಾರಿ ನೀವು ಬಿಜೆಪಿಗೆ ನಾವು ಎರಡು ಮೈತ್ರಿ ಆಗಿರೋದ್ರಿಂದ ನಾವು ಬಿಜೆಪಿಗೆ ಸಪೋರ್ಟ್ ಮಾಡೋಣ ಅಂತ ಇದೀವಿ. ಥ್ಯಾಂಕ್ ಯು.